ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಆ್ಯಪಲ್ ಕೇಸರಿ ಬಾತನ್ನು ಮಾಡೋಣ. ಆ್ಯಪಲನ್ನು ಉಪಯೋಗಿಸಿ ತುಂಬಾ ರುಚಿಯಾಗಿರುವಂತಹ ಒಂದು ಸ್ವೀಟು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾವು ನಾರ್ಮಲಾಗಿ ಪೈನಾಪಲ್ ಕೇಸರಿ ಬಾತನ್ನು ಮಾಡ್ತಿರ್ತೀವಿ. ಇದು ಆ್ಯಪಲ್ ಕೇಸರಿ ಬಾತು. ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನಿಲ್ಲಿ ಒಂದು ಆ್ಯಪಲನ್ನು ತಗೊಂಡಿದ್ದೀನಿ. ಆ್ಯಪಲ್ ಸಿಪ್ಪೆ ಎಲ್ಲ ತೆಗೆಯೋದೆಲ್ಲ ಏನು ಬೇಡ. ಇದನ್ನು ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಸಣ್ಣದಾಗಿ ಪೀಸಸ್ನ ಕಟ್ ಮಾಡ್ಕೋಬೇಕು. 1 ಕಪ್ ಆಗುವಷ್ಟು ಆ್ಯಪಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಅದೇ ಕಪ್ ಅಳತೆಯಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ನಾವು ಅಷ್ಟರಲ್ಲಿ ಇದನ್ನು ಒಂದು ಬಾಣಲಿನ ತೊಗೊಂಡು ಅದಕ್ಕೆ 3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಹೊಂಬಣ್ಣ ಬರೋ ಥರ ಹುರ್ಕೋಬೇಕು. ಸಣ್ಣ ಉರಿನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಬೇಕಂದರೆ ಸಪ್ರೇಟು ತೆಗೆದಿಟ್ಕೋಬೋದು, ಇಲ್ಲಾಂದರೆ ನಾವು ಇದಕ್ಕೇ ರವೆಯನ್ನು ಹಾಕಿ ಹುರ್ಕೋಬೋದು. ನಾನಿಲ್ಲಿ ಒಂದು 5 ಪೀಸ್ ಆಗುವಷ್ಟು ಲವಂಗನ ಹಾಕ್ಕೊಂಡಿದ್ದೀನಿ. ಲವಂಗ ಹಾಕೋದ್ರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಕೇಸರಿ ಬಾತ್ಗೆ. ನೋಡಿ, ಇವಾಗ ಇದು ಆಗಿದೆ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ರವೆಯನ್ನು ಸೇರಿಸ್ಕೊಂಡಿದ್ದೀನಿ. ರವೆ ಬಂದು ಚಿರೋಟಿ ರವೆ, ದಪ್ಪ ರವೆ, ಮೀಡಿಯಮ್ ರವೆಗಿಂತನೂ ಕೇಸರಿ ಬಾತ್ಗೆ ಚಿರೋಟಿ ರವೆಯಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಸಾಫ್ಟಾಗಿರುತ್ತೆ ಕೇಸರಿ ಬಾತು. ಎಷ್ಟೊತ್ತಿಟ್ರೂ ಅದು ಗಟ್ಟಿ ಆಗೋದಿಲ್ಲ. ನೋಡಿ, ಸಣ್ಣ ಊರಿನಲ್ಲಿ ಇಟ್ಕೊಂಡು ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು, ಕಲರ್ ಚೇಂಜ್ ಆಗೋವರೆಗೆ. ಇಷ್ಟಾಗಿದ್ದಾದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಆ್ಯಪಲನ್ನು ಸೇರಿಸ್ಕೋತಾ ಇದ್ದೀನಿ. ಅದನ್ನು ಸಹ ತುಪ್ಪದಲ್ಲಿ 1-2 ನಿಮಿಷ ಹೀಗೆ ಹುರ್ಕೋತಾ ಇದ್ದೀನಿ. ಇದು ಹುರಿದಿದ್ದಾಗಿದೆ. ನಾನಿವಾಗ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಲ್ಲ, ಅದು ಚೆನ್ನಾಗಿ ಕಾದಿದೆ. 1 ಕಪ್ ರವೆಗೆ ನಾವಿಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಚೆನ್ನಾಗಿ ಕಾಯಿಸಿ ಬಿಸಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೀರನ್ನು ಸೇರಿಸಿದ್ದಾದಮೇಲೆ ತಕ್ಷಣಕ್ಕೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ ರವೆ. ಇದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಪಿಂಚ್ ಆಗೋವಷ್ಟು ಕೇಸರಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ನಾನು, ಫುಡ್ ಕಲರು. ಕೇಸರಿ ದಳಗಳಿತ್ತು ಅಂತಂದರೆ ಅದನ್ನು ಸ್ವಲ್ಪ ಹಾಲಲ್ಲಿ ನೆನೆಸಿ ಅದನ್ನು ಕೂಡ ಸೇರಿಸ್ಕೋಬೋದು. ಕೇಸರಿ ಬಾತ್ ಅಂದಮೇಲೆ ಕಲರ್ ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ. ಅದು ಹಾಕಿದ್ದಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಳತೆ ಕರೆಕ್ಟಾಗಿತ್ತು ಅಂತಂದರೆ ಕೇಸರಿ ಬಾತು ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟೊತ್ತು ಸಂಜೆವರೆಗೆ ಇಟ್ಟರೂ ಕೂಡ ಚೆನ್ನಾಗಿರುತ್ತೆ, ಅದು ಗಟ್ಟಿ ಆಗೋದಿಲ್ಲ. ನಾನಿಲ್ಲಿ ಅದಕ್ಕೆ 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1-2 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಕೇಸರಿ ಬಾತು ಫಟಾಫಟ್ ಅಂತ ರೆಡಿಯಾಗಿದೆ. ಆ್ಯಪಲ್ ಕೇಸರಿ ಬಾತು ತುಂಬಾ ಚೆನ್ನಾಗಿರುತ್ತೆ. ಯಾವುದಾದ್ರೂ ಹಬ್ಬಗಳಲ್ಲಿ ಏನಾದರೂ ಮನೇಲಿ ಫಂಕ್ಷನ್ ಇದ್ದಾಗ ಈ ಥರ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಿಸಿ ಬಿಸಿಯಾದಂತಹ ಆ್ಯಪಲ್ ಕೇಸರಿ ಬಾತು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.